ಸರಿ ಅದು ನನಗೂ ಟೆನ್ಷನಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಯಾರಪ್ಪ ಅವನು? ಅಡ್ಡ ತಿಂಡಿ ಕಾಳು ಕೊಡಿಸ್ಬೋದು ಗೊತ್ತಾಗಲ್ಲ ಅವ್ರಿಗೆ. ನಾನು ಆಚೆ ಹೋಗಿ ಮ್ಯಾನೇಜ್ ಮಾಡ್ತೀನಿ ತಡೀರಿ. ಇಲ್ಲೇ ಕೂತ್ಕೊಂಡಿರಿ. ಅಂದ್ಕೊಂಡೆ ಹೊರಹುಡಿಗಳ ಹತ್ರ ಇಂಥ ಸಚ್ಚಾರಿತ್ರನ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಭ್ರಮೆ ನಮಗೆ. ಮಗ ಎಲ್ಲ ಓಕೆನೋ? ಮುಗಿದ ಕೆಲಸ ಎಲ್ಲ ಆಯ್ತಾ? ಹಿಂಗೇನು ಆಗಿಲ್ಲ ತಾನೆ? ಯಾಕೋ ಹಂಗೆ ಬಂದೆ? ಏನಮ್ಮ ಪ್ರಜ್ಞೆ ಬಿಡ್ವೇನಮ್ಮ? ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಿಂಗೆ ಮಾಡಿ ಇಷ್ಟು ಜನ ಮಕ್ಕಳು ಓಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಏನು ಮಾಡೋದು? ನಾವು ಲ್ಯಾಬ್ ಹೋಗೋಣಲ್ಲ? ಇಂಥವ್ರ ಜೊತೆ ನನ್ನ ಮಗಳು ಗ್ರೂಪ್ ಸ್ಟಡಿ ಮಾಡಬೇಕು. ಸ್ವಲ್ಪನೂ ಪ್ರಜ್ಞೆ ಇಲ್ಲ ಜನ. ಇಂಥವ್ರಿಂದಲೇ ಸಂಸ್ಥೆ ಹೆಸರು ಹಾಳಾಗೋದು. ಅಮ್ಮ, ನಿನಗೆ ಜನನಿ ಎಲ್ಲಿದ್ದಾಳೆ ಅಂತ ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತು ಅಂಕಲ್, ಅಲ್ಲಿ ಡಿಪಾರ್ಟ್ಮೆಂಟ್ ಲೈಬ್ರರಿ ಇದ್ದಾಳೆ. ಅದೇ ದಿಕ್ಕಲ್ವೇನಮ್ಮ? ಬೇರೆ ಕಡೆ ಎಲ್ಲೂ ಇಲ್ಲಲ್ಲ? ಅಲ್ಲಿ ಸಿಗ್ತಾಳಮ್ಮ? ರೆಡಿ ಹೋಗೋಣ. ಬನ್ನಿ ಅಂತ ಅಂಕಲ್, ಅಲ್ಲೇ ಇದ್ದಾಳೆ. ಜನನಿ ಅಪ್ಪ, ಇಲ್ಲಿದೆಯಾ ನೀನು? ಈಗಷ್ಟೇ ಬಂದೆ ಅಪ್ಪ. ಇಡೀ ಕಾಲೇಜೆಲ್ಲ ಸುತ್ತಾಡ್ಕೊಂಡ್ಬಿಟ್ವಲ್ಲಮ್ಮ ನಾವು. ಅದು ನಾವ್ ಗುರು ಸರ್ ಹತ್ರ ಮಾತಾಡುವಾಗ್ಲೇ ಅಂಕಲ್ ಬಂದ್ರು. ಅವಾಗ್ಲಿಂದ ನಾವು ಹುಡುಕ್ತಾ ಇದ್ವಿ ನಿನ್ನ. ಅದು ನಾನು ಲತಾ ಮ್ಯಾಮ್. ಓ, ಲತಾ ಮೇಡಮ್ ಚೇಂಬರ್ ಅಲ್ಲಿ ಇದ್ದ ನೀನು? ಅದಕ್ಕೆ ನಮ್ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ನೀನು ಇಲ್ಲೇ ಎಲ್ಲಾದ್ರೂ ಓದ್ತಿರ್ಬೋದು ಅಂತ ಪಾಪ ಅಂಕಲ್ನ ತುಂಬಾ ಸುತ್ತಾಡ್ಸ್ಬಿಟ್ಟೆ. ಪರವಾಗಿಲ್ಲ. ಸಾರಿ. ಅಲ್ಲಮ್ಮ, ನೀನು ಹೋಗಿ ಪ್ರಯಾಣ ಹೇಗಿತ್ತು ನಿನಗೆ? ಹಾ ಅಪ್ಪ, ಚೆನ್ನಾಗಿತ್ತು. ಜಾಗಲ್ ಸರ್ನ ಮಾತಾಡ್ಸಿದ್ವಿ. ಅವ್ರನ್ನ ಗೆಸ್ಟ್ ಲೆಕ್ಚರರ್ ಆಗಿ ಬರೋದಕ್ಕೆ ಕನ್ವಿನ್ಸ್ ಮಾಡಿ ಬಂದ್ವಿ. ನೋಡ್ದ್ಯಾ, ನನ್ನ ಮಗಳೇ ಹಾಗೆ ಹಿಡಿದ ಹಠನ ಸಾಧಿಸೇ ಬಿಡ್ತಾಳೆ ನೋಡು. ಒಂದು ವಿಷಯನೇ ಮರ್ತೋಯ್ತು. ಲೈಬ್ರರಿ ಕಾರ್ಡ್ನ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲಮ್ಮ. ತಗೋ, ಭದ್ರಾಗಿಟ್ಕೋ. ಕಳೆದೋಗ್ಬಿಡ್ತು ಆತಂಕ ಆಗಿತ್ತಾ? ಹುಷಾರಾಗಿಟ್ಕೋ. ಹೇಳಮ್ಮ. ಸಿಕ್ಕದ್ಲಮ್ಮ, ಜನನಿ ಸಿಕ್ಕದ್ಲೀಗ. ನನ್ನ ಬರ್ತೀನಿ ಬಿಡು. ಅಯ್ಯೋ, ಮನೆಗೆ ಬಂದು ಊಟ ಮಾಡ್ತೀನಿ. ಯಾಕಮ್ಮ ಅಷ್ಟೊಂದು ಉದ್ವೇಗ ನಿನಗೆ? ಇರ್ಲಿ. ಅಪ್ಪ, ನೀವಿನ್ನೂ ಊಟ ಮಾಡಿಲ್ವಾ? ಕಾರ್ಡ್ ಕೊಡೋದಕ್ಕೋಸ್ಕರ ಹಾಗೆ ಬಂದ್ಬಿಟ್ರ? ಊಟ ತಾನೇಮ್ಮ, ಮಾಡಿದ್ರಾಯ್ತು ಬಿಡಮ್ಮ. ನೀನು ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯುತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ಸರಿಮ್ಮ, ನಾ ಬರ್ಲಮ್ಮ. ಇಲ್ಲ, ನಿಮ್ಮಮ್ಮ ಊಟ ಡಬ್ಬ ತಗೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ನಿನ್ನ ಕ್ಲಾಸ್ ಅಟೆಂಡ್ ಮಾಡು, ಸಾಯಂಕಾಲ ನೋಡ್ತೀನಿ. ಸರಿ ಅಪ್ಪ, ಬರ್ತೀನಿ ಫಾತಿಮಾ. ನನ್ನ ಮಗಳು ಸುಮ್ಮನೆ ಬಾಯಿ ಮಾತಿನ ಕ್ಷಮೆ ಕೇಳುವಂಥ ಹುಡುಗಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಯಾರಿಗೂ ಹೇಳಿದೆ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗ್ಬೇಕು. ಹೇಳಿದ್ರೆ ಅಪ್ಪ ಕೊಯ್ತಾನೆ, ಅಮ್ಮ ಕೊರಗ್ತಾಳೆ. ಸುಮ್ಮನೆ ಯಾಕೆ ಹೇಳಬೇಕು? ಹೋಗ್ಲಿ, ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯುತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ನಿನ್ನ ಮನೆಯಲ್ಲಿ ಹೇಳಿ ಹೋಗ್ತಿದ್ದೆ, ಹೀಗೆಲ್ಲ ಕದ್ದು ಮುಚ್ಚಿ ಹೋಗ್ತಿರ್ಲಿಲ್ಲ. ಈ ತಿಂಗಳ ದಿನಸಿ ಪಟ್ಟಿ ಹೇಬೇಳೆ, ಹೂಬೇಳೆ, ಕಾಬೇಳೆ, ತೋಬೇಳೆ. ಈಗ ಇದು ಹೇಳಮ್ಮ. ಕಡಲೆ ಹಿಟ್ಟು ಎಷ್ಟಮ್ಮ? ಒಂದು 5 kg ಬರ್ಕೊಳ್ಳಿ. 5 kg ಸುಮಿ? ಏನ್ ಮಾಡ್ತೀಮ್ಮ? ಚಪಾತಿ ಮಾಡ್ತೀಯ ಕಡಲೆ ಹಿಟ್ಟಲ್ಲಿ? ನಿಮ್ಮ ಮಗಳು ಸೋಪ್ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಅದು. ಆಹಾ,
ಈರುಳ್ಳಿ ಎಷ್ಟಮ್ಮ? ಈರುಳ್ಳಿ ಒಂದು 3 kg ಬರ್ಕೊಳ್ಳಿ. ನಮ್ಮ ಮನೆ ಓದು ಮಕ್ಕಳಿರೋದು. ಆ ಈರುಳ್ಳಿ ಅಷ್ಟೊಂದು ತಂದ್ಬಿಡ್ತು ಅಂತಂದ್ರೆ ಏಕಾಗ್ರತೆ ಭಂಗಮ್ಮ, ವಿಚಲಿತರಾಗ್ಬಿಡ್ತಾರೆ. ಈರುಳ್ಳಿ ಜಾಸ್ತಿ ತಿನ್ಬಾರ್ದಮ್ಮ ಓದು ಮಕ್ಕಳು. ಒಂದು 2 ಕಿಲೋ ಹಾಕೋತಾನ. 2 ಕಿಲೋ ಈ ವಿಷಯದಲ್ಲೂ ನಿಮ್ಮ ಮಗಳದ ಯೋಚನೆ ನಿಮ್ಗೆ. ಮತ್ತೆ ಏನಮ್ಮ ಓದ್ ಬಂದ್ಯಾ? ಮುಗಿತಾ? ಅಮ್ಮ ಬೇಳೆ ಎಷ್ಟಮ್ಮ? ಅಪ್ಪ ಇವತ್ತು ತುಮಕೂರಿಗೆ ಹೋಗಿದ್ನಲ್ಲ. ಗೊತ್ತಲ್ಲಮ್ಮ, ತುಂಬ ಹೆಮ್ಮೆಯ ವಿಷಯ ಅಲ್ವೇನಮ್ಮ ಅದು. ನೀನು ಏನು ಕೆಲಸ ಮಾಡೋರು ಯಶಪ್ರದವಾಗಿ ಮಾಡ್ತೀಯ. ತುಂಬ ಅದ್ಭುತಮ್ಮ ಇದು. ತುಂಬ ಹೆಮ್ಮೆ ಮಗಳೇ. ನೀನು ಬೆಳೀತಾ ಇರ್ಬೇಕಮ್ಮ. ರೀ ಸ್ವಲ್ಪ ಸುಮ್ಮನಿರಿ, ಅವಳೇನೋ ಹೇಳಬೇಕು ಅಂತಿದ್ದಾಳೆ. ಅವಳು ಏನು ಹೇಳಬೇಕು ಅನ್ಕೊಂಡ್ರೆ ನನಗೆ ಗೊತ್ತು. ಮೊದಲೇ ಯೋಚನೆ ಮಾಡದೆ ಹಠಾತ್ತಾಗಿ ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಅಪ್ಪ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಕಾಳಜಿ ಅವಳಿಗೆ. ಹಾಗೇನೂ ಇಲ್ಲಮ್ಮ, ನೀನು ಯಾವತ್ತೂ ನಮಗೆ ಹೆಮ್ಮೆ ಮೂಡಿಸುವಂಥ ಕೆಲಸವನ್ನೇ ಮಾಡೋದಮ್ಮ. ರೀ ನೀವ್ ನೋಡಿದ್ರೆ ಹೆಮ್ಮೆ ಅಂತಿದ್ದೀರಾ, ಅವಳು ಡಲ್ ಆಗಿದ್ದಾಳೆ. ಮೊದ್ಲು ಏನು ಅಂತ ಕೇಳಿ. ಹೇಳಮ್ಮ, ಏನು ಹೇಳಮ್ಮ? ಅಪ್ಪ ಅದೇ ಇವತ್ತು ಹೋಗಿದ್ನಲ್ಲ, ಅಲ್ಲಿ ಹೋಗ್ಬೇಕ. ತಪ್ಪಿಲ್ಲ ಅಂತ ಹೇಳಿದ್ನಲ್ಲಮ್ಮ, ತಪ್ಪೇ ಇಲ್ಲ, ತಲೆನೇ ಕೆಡಿಸ್ಕೋಬೇಡ. ನೀನು ಇದೇ ಸ್ನೇಹಿತರು ಸಿನಿಮಾತ್ ಹೋಗ್ಬಿಟ್ಟಿದ್ರೆ ಅದು ತಪ್ಪಾಗಿತ್ತು. ಅದರಲ್ಲೂ ಆ ಹುಡುಗ ಇದ್ದಾನಲ್ಲ, ಅವನ ಜೊತೆ ಹೋಗೋದಿದ್ದಿಲ್ಲ, ಅದು ದೊಡ್ಡ ತಪ್ಪು. ನೋಡಿದ್ಯಾ, ಪ್ರಾಂಶುಪಾಲರು ನಿನ್ನನ್ನು ಕರೆದ್ರು, ಅವನನ್ನು ಕರೆದಿಲ್ಲ. ಯಾಕೆ? ಪ್ರತಿಭೆಗೂ ಪೋಲಿತನಕ್ಕೂ ಇರೋ ವ್ಯತ್ಯಾಸ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವನ್ ಹೇಗಾದ್ರೂ ಇರ್ಲಿ, ಆ ಹುಡುಗನ್ ಸುದ್ದಿ ನಮ್ಗೆ ಯಾಕ್ರಿ? ಇಲ್ಲ ಕಣೆ, ಆ ಹುಡುಗನ ಮಾತು ನಡವಳಿಕೆ ಎಲ್ಲ ಭಿನ್ನ. ಆ ಕಾಲೇಜ್ನಲ್ಲಿ ಕಾರ್ ಹೆಂಗ್ ಓಡಿಸ್ತಾನೆ ಅಂತ ಹೇಳಿದ್ರೆ, ಈ ಕಂಬಳದ ಓಟ ಇರುತ್ತಲ್ಲ, ಅದ್ರಲ್ಲಿ ಕೋಣ ಓಡಿಸ್ದಂಗೆ ಬಂದು ನಿಂತ್ಕೊಳ್ತಾನೆ, ಕೆಕ್ಕಡಿಸ್ಕೊಂಬರೆ ನೋಡ್ತಾನೆ. ನೋಡೋಕ್ ಮಾತ್ರ ಪಾಪಚಿ ಥರ ಇರ್ತಾನೆ, ಕೊಬ್ಬು ಮಾತ್ರ ಏನು ಕಮ್ಮಿ ಇಲ್ಲ ಅಲ್ವೇನಮ್ಮ? ನಮ್ಮ ಪಾಡ್ ನಾವಿದ್ರು ಕೆಲವರಿಗೆ ಹೊಟ್ಟೆ ಉರಿ. ನಮ್ಮ ಜನನಿ ಅವನನ್ನು ದೂರ ಇಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ಅವನಿಗೆ ಹತಾಶೆ. ಅಲ್ಲೇ ಬೈದು ಸರಿಯಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸುಮ್ಮನೆ ಜನನಿಗೆ ಅವ್ರು ಓದಕ್ಕೆ ತೊಂದರೆ ಆಗ್ಬೋದು ಅಂತ ಸುಮ್ಮನೆ ಅಷ್ಟೇನೆ. ರೀ ಆ ಮಕ್ಕಳನ್ನ ಯಾಕೆ ಬೈತೀರಾ? ಅವ್ರವ್ರ ಜೀವನ ಅವ್ರಿಗೆ ಬಿಟ್ಬಿಡಿ. ಅವ್ರ ಬದುಕನ್ನ ಅವ್ರು ನೆಟ್ಟಿಗೆ ಮಾಡಿದ್ರೆ ನಾನೇ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ನೋಡಿದಿಲ್ಲ ಮೇಲೆ ಗ್ರೂಪ್ ಸ್ಟಡಿ ಅಂತ ಬಂದು ಏನ್ ಮಾಡಿದ್ರು ಅಂತ. ಅವಳು ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ರು ಅವರು. ರೀ ಆ ವಿಷಯನ್ ಬಿಟ್ಬಿಡಿ. ಅವಳು ಏನ್ ಹೇಳ್ಬೇಕು ಅಂತಿದ್ದಾಳೋ ಮೊದ್ಲು ಅದನ್ನ ಕೇಳಿ. ಅದು ಅಪ್ಪನ್ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಯ್ತಲ್ಲ ಅವಳು. ಅವಳಿಗೆ ಅಪ್ಪನ್ ಬಿಟ್ಟು ಇಷ್ಟು ದೂರ ಹೋಗಿದ್ ರೂಢಿ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅಲ್ವೇನಮ್ಮ? ಅವಳೇನು ಯೋಚನೆ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗಲ್ವೇನಮ್ಮ? ಅವಳು ಮುಖ ನೋಡ್ರೆ ಹೇಳ್ಬಿಡ್ತೀನಿ. ನೋಡಮ್ಮ, ಏನು ತಪ್ಪಾಗಿಲ್ಲ, ಪರವಾಗಿಲ್ಲ. ನೀನು ಹೋಗಿರೋದು ನಿನ್ನ ಉಪನ್ಯಾಸಕರ ಜೊತೆ ತಾನೆ. ಆಮೇಲೆ ಅದು ಇಷ್ಟಕ್ಕೂ ನಿನಗೆ ನಾನು ಕರೆ ಮಾಡ್ಬಿಟ್ಟು ಪೂರ್ವಾನುಮತಿ ತರ ತೊಗೊಂಡಿದ್ಯಾ, ಅಲ್ಲಿಗೆ ಮುಗೀತು. ನನ್ನ ಮಗಳು ಅಪ್ಪ ಹಾಕಿದ ಗೆರೆ ದಾಟಲ್ಲ. ಅದಕ್ಕೆ ನನ್ನ ಮಗಳು ಹೇಳೋದು, ನಾನು ಅಪ್ಪನಿಂದ ಏನು ಮುಚ್ಚುಮರೆ ಮಾಡಲ್ಲ ನನ್ನ ಮಗಳು. ರೀ ಅವಳು ಹೇಳಕ್ ಬಂದಿರೋದು ಬೇರೆ ಏನೋ ವಿಷಯ ಅಂತ ಅನ್ಸುತ್ತೆ. ಹೌದನಮ್ಮ? ಇಲ್ಲಪ್ಪ, ಸುಮ್ಮನೆ ಬಂದೆ. ನೋಡು ನನ್ನ ಮಗಳು ಅವಳು ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಏನು ಹೇಳಕ್ ಬಂದಿದ್ದಲ್ಲ ಅವಳು ಅಂತ. ನಿಮ್ ಖುಷಿ ಕುಂಡಾಟದಲ್ಲಿ ಅವಳಿಗೆ ನೀವು ಮಾತಾಡಕ್ ಬಿಟ್ರೆ ತಾನೆ. ಹೇಳಮ್ಮ, ಈಗ ಹೇ ಬೇಳೆ ಎಷ್ಟಮ್ಮ? ಅದೊಂದು 2 kg ಬರ್ಕೊಳ್ಳಿ. 2 ಬೇಳೆ ಎಷ್ಟಮ್ಮ? ಅದು 1-1.5 kg ಬರ್ಕೊಳ್ಳಿ ಸಾಕು. ಬೇಕು ರೀ ಇಡ್ಲಿ ದೋಸೆ. ಹಾಯ್ ಜನನಿ, ಏನಾಯ್ತು? ಒಬ್ಳು ನಿಂತಿದ್ಯಾ? ಆಟೋಗೆ ಟ್ರೈ ಮಾಡ್ತಿದ್ದೀನಿ. ಸರಿ, ಬುಕ್ಗಳು ಇಟ್ಕೊಂಡಿದ್ದೀನಿ. ಹಲೋ, ಹಾ ಅಣ್ಣ, ಬರ್ತಿದ್ದೀರಾ ಅಲ್ಲ? ಇಲ್ಲಮ್ಮ, ಆಟೋ ಕೆಟ್ಟೋಗಿದೆ, ಬರೋಕ್ಕಾಗಲ್ಲ, ತುಂಬ ಟೈಮ್ ಆಗುತ್ತೆ. ಬೇರೆ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು. ಏನು ಮಾಡೋದೀಗ? ಏನಾಯ್ತು ಜನನಿ? ಆಟೋ ಸಿಗ್ತಾ ಇಲ್ವಾ? ಆಟೋ ಕೆಟ್ಟ ಹೋಗಿದ್ಯಂತೆ. ಇರು, ಅಪ್ಪಂಗೆ ಕಾಲ್ ಮಾಡ್ತೀನಿ. ಕಾಲೇ ಕನೆಕ್ಟ್ ಆಗ್ತಿಲ್ಲ. ಸರಿ, ನಾನು ಡ್ರಾಪ್ ಮಾಡ್ಲಾ?
ಬೇಡ ಬೇಡ, ಬೇರೆ ಆಟೋ ಕ್ಯಾಬ್ ಏನಾದರೂ ಸಿಗುತ್ತಾ ನೋಡ್ತೀನಿ. ಮಗ ನೀನು ಆಡ್ತಾ ಇರೋ, ಬರ್ತೀನಿ. ಜನನಿ, ಈ ಟೈಮಲ್ಲಿ ಆಟೋ ಕ್ಯಾಬ್ ಏನೂ ಸಿಗಲ್ಲ ಅಂತ ನಿಂಗೂ ಗೊತ್ತು ತಾನೆ. ಯಾಕಿಷ್ಟು ಒದ್ದಾಡ್ತಾ ಇದೆಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ಟೈಮ್ ಬೇರೆ ಆಗೋಯ್ತು. ಅಲ್ಲ, ಈಗ ನಾನು ನಿನ್ನ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ನಿನಗೆ? ಹಾಗೇನಿಲ್ಲ. ಕನೆಕ್ಟ್ ಆಗ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ಇಲ್ಲಿ ಡ್ರಾಪ್ ಯು ಅಂತ ಹೇಳ್ತಾ ಇದೀನಲ್ವಾ. ಆ್ಯಂಡ್ ನೀನು ಏನಕ್ಕೆ ಇಷ್ಟು ಟೆನ್ಷನ್ ಆಗ್ತೀನಿ ಅಂತ ಅರ್ಥ ಆಯ್ತು. ನಾನೇ ನಿನ್ನ ನಿಮ್ಮ ಮನೆ ಮುಂದೆ ಡ್ರಾಪ್ ಮಾಡಲ್ಲಮ್ಮ, ಒಂದು ಸ್ವಲ್ಪ ಹಿಂದೆ ಎಲ್ಲಾದರೂ ಡ್ರಾಪ್ ಮಾಡ್ತೀನಿ, ಓಕೆನಾ? ಆದ್ರೂ ನಿನ್ಗೆ ಯಾಕೆ ಸಮಸ್ಯೆ ಅಂತ? ನಾನು ನಿನ್ನ ಫ್ರೆಂಡು, ಇದು ನನಗೆ ಸಮಸ್ಯೆ ಏನು ಬಂತೇಳು? ಬಾ ಹೋಣ. ಇನ್ನೂ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆಯಾ? ನೀನು ಲೇಟ್ ಮಾಡಿದಷ್ಟು ನಿನ್ನ ಟೈಮ್ ಟೇಬಲ್ಲೇ ಮಿಸ್ ಆಗೋದು. ಹಾಂ, ಬಾ ಹೋಗೋಣ. ಕಮ್ ಬಾ ಬಾ. ಜನನಿ, ನೀನು ಯಾವತ್ತೂ ಬೇರೆಯವ್ರ ಬೈಕಲ್ಲಿ ಕೂತೇ ಇಲ್ವಾ? ಹಾಗೇನಿಲ್ಲ, ಶ್ರೀರಾಮ್ ಬೈಕಲ್ಲೂ ಹೋಗಿದ್ದೀನಿ ಒಂದು 2-3 ಸಲ. ಅದೇ ದೊಡ್ಡ ಅಚೀವ್ಮೆಂಟಾ ನಿನ್ನ ಲೈಫಲ್ಲಿ? ನಾನೇನೋ ನೀನು ನಿಮ್ಮ ಅಪ್ಪನ ಸ್ಕೂಟ್ರ್ ಬಿಟ್ರೆ ಬೇರೆ ಬೈಕೇ ಹತ್ತಿಲ್ಲ ಅಂತ ಅನ್ಕೊಂಡೆ. ಯಾಕೆ? ಮತ್ತಿನ್ನೇನು, ಹೇಗೆ ಕೂತಿದ್ಯಾ ನೋಡು, ಒಳ್ಳೆ ಭಯ ಬಿದ್ದರು ಬೆಕ್ಕಿನ ಮರಿತಾರ. ನಿನ್ನ ಸೇಫಾಗಿ ಮನೆ ತಲುಪಿಸೋ ಜವಾಬ್ದಾರಿ ನಂದು. ನೀನು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು ಗೌತಮ್, ಇವತ್ತು ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಇಲ್ಲಾದರೆ ಇವತ್ತು ಎಕನಾಮಿಕ್ಸ್ ಚಾಪ್ಟರ್ ರಿವೈಸ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ಸ್ ಓಕೆ ಜನನಿ, ಎಕ್ಸಾಮ್ ಟೈಮ್ ಬೇರೆ ಹತ್ರ ಬರ್ತಿದೆ ಅಲ್ವಾ. ಇಂಥ ಟೈಮಲ್ಲಿ ನಿಮಗೆ ಒಂದೊಂದು ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ? ಹಾಂ, ಬಾಯ್ ಬಾಯ್. ಯಶಾ, 2 minutes. ಅಂಜು, ನಾವೇ ರೆಡಿ ಆಗಿದ್ದೀವಿ. ಈ ಹೆಣ್ಮಕ್ಳ ಸಂಭ್ರಮ ಇನ್ನೂ ಮುಗ್ದಿಲ್ಲ. ದುಪ್ಪಟ್ಟೆಯಲ್ಲಿ ನಾವ್ ರೆಡಿ. ಏನೇ ಈ ಡ್ರೆಸ್ಸಲ್ಲಿ ಬರ್ತೀಯಾ? ನಾವು ಹೋಗ್ತಾ ಇರೋದು ಪಕ್ಕದ ಮನೆ ದೀಪಿಕಾ ರಿಸೆಪ್ಷನ್ಗೆ, ಫ್ಯಾಷನ್ ಶೋಗಲ್ಲ. ಮಾಮ್, ಮದ್ವೆ ಆಗ್ತಿರೋದು ನನ್ಗಲ್ಲ, ದೀಪಿಕಂಗೆ. ಅದಲ್ದೆ ನನ್ನ ಹತ್ರ ಇರೋ ಬಟ್ಟೆಗಳಲ್ಲಿ ಇದೇ ಒಂದ್ ಸ್ವಲ್ಪ ಸಿಂಪಲ್ ಆಗಿರೋದು. ಆದ್ರೂ ಮಾಮ್, ಇವಾಗ ಡ್ರೆಸ್ ಅನ್ಕೊಂಡು ಫ್ಯಾಮಿಲಿ ಡ್ರಾಮಾ ಶುರು ಮಾಡ್ಬೇಡ. ಇವಾಗೇನ್ ನಾನ್ ಬರ್ಲೋ ಬೇಡ್ವೋ? ಅದ್ಕೆ ಬಿಡು ಹೋಗ್ಲಿ. ಚರಣಿ ಬಂದ್ಯಾ? ಹೋಗು, ಬೇಗ ರೆಡಿ ಆಗ್ಬಿಡ್ ಬಾ, ದೀಪಿಕಾ ರಿಸೆಪ್ಷನ್ಗೆ ಹೋಗ್ಬೇಕು. ಹೋಗು. ಅವಳಲ್ಲಿ ಬರ್ತಾಳೆ, ಮೊದಲು ಓದ್ಕೊಳ್ಳಿ. ಅಲ್ಲ ರೀ, ನಾವ್ ಎಲ್ರು ಹೋದ್ರೆ ಮನೇಲಿ ಅವಳೊಬ್ಳೆ ಓದ್ಕೊಳ್ತೇನೆ. ಮನ್ ತುಂಬ ಜನ ಬೇಕಾ? ಅಲ್ಲ ಮಾಮ್ಸ್, ಜನನಿಗೂ ಬರಕ್ ಇಷ್ಟ ಇರ್ಬೋದು. ಅವಳನ್ನೂ ಒಂದ್ ಮಾತು ಕೇಳೋಣ. ಹೇ ಜಾನ್ಸ್, ಬಾ ಹೋಗೋಣ. ಮನೇಲಿ ಒಬ್ಳೆ ಕೂತು ಬೋರ್ ಆಗತ್ತೆ ನಿಂಗೆ. ಇಲ್ಲ ಯಶ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಹೋಗಿ ಬನ್ನಿ. ನೋಡು, ಅಷ್ಟೇ. ನನ್ನ ಮಗಳಿಗೆ ಏನು ಯೋಚನೆ ಮಾಡ್ತಾಳೆ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ರಿಸೆಪ್ಷನ್ ಅವಳು ಬಂದು ಏನು ಮಾಡ್ತಾಳಮ್ಮ? ನಾನು ಕಾರ್ ಮಾತ್ರ ನೋಡ್ತೀನಿ. ನಾನು ರೆಡಿಯಾಗಿ ಇವತ್ತೇ ಬಂದ್ಬಿಡಿ ಹೊರಗಡೆ. ಅತ್ತೆ, ನಂಗೊಂದು ಡೌಟು. ಮದ್ವೆಗ್ ಮೊದ್ಲು ಮಾವ ಮದ್ವೆ ಆದ್ಮೇಲೆ ಏನ್ ಮಾಡೋದಿದೆ ಅಂತ ಕೇಳಿಲ್ವಾ? ನಮ್ ಮಾವ ಮದ್ವೆ ಆಗಿರೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ನೀವು ಲವ್ ಬೇರೆ ಮಾಡಿ ಮದ್ವೆ ಆಗಿದ್ದೀರಾ, ಅದು ಹೇಗೆ? ಈ ತಲೆಹರಟೆ, ದೊಡ್ಡವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಜನನಿ ನೋಡಿ ಸ್ವಲ್ಪ ಕಲಿ. ಜನನಿ, ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನಾನ್ ರಿಸೆಪ್ಷನ್ಗೆ ಬರಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಅಂಥದ್ರಲ್ಲಿ ಅವಳು ಬರ್ತಾಳ ಇಲ್ವಾ ಅಂತನಾದ್ರೂ ಕೇಳಿದ್ರಾ? ಅವಳು ಬರಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಿ. ಇಲ್ಲ ಯಶ, ಅಪ್ಪ ಹೇಳಿದ್ ಕರೆಕ್ಟ್ ಆಗಿದೆ. ನಾನು ಅಲ್ಲಿ ಬಂದರೂ ನಂಗೆ ಎಂಜಾಯ್ ಮಾಡೋದಕ್ಕಾಗಲ್ಲ, ಓದಾಗಿಲ್ಲ ಅನ್ನೋದಷ್ಟೇ ತಲೆಯಲ್ಲಿರುತ್ತೆ. ನೀವು ಹೋಗಿ ಬನ್ನಿ. ಆಯ್ತು ಕೂಚ್ಬಿಟ್ರೆ, ನೀವು ಓದಿ. ನಾವು ರಿಸೆಪ್ಷನ್ಗೆ ಹೋಗಿ ಭರ್ಜರಿ ಊಟ ಮಾಡ್ಕೊಂಡು ಬರ್ತೀವಿ. ಬನ್ನಿ ಹೋಗೋಣ. ಈ ಅವತಾರದಲ್ಲಂತೂ ಬೇಡ.
ಏನಮ್ಮ ನೀನು ಜನನಿ ಸ್ಟಡಿ ವಿಷಯನೇ ಮುಗೀತು ನೀನ್ ಇನ್ನ ನನ್ನ ಡ್ರೆಸ್ ವಿಷಯದಲ್ಲೇ ಇದೆಯಲ್ಲ. ನಿಮ್ ಜೊತೆ ಬರ್ಬೇಕು ಅಂತ ಇಷ್ಟಾದ್ರೂ ಹುಡ್ಗಿರ ಅವತಾರದಲ್ಲಿ ಇದೀನಿ, ಇಲ್ಲ ಅಂದ್ರೆ ನಾವ್ ಗೊತ್ತಲ್ಲ. ನೀವ್ ಇನ್ನೂ ಇಲ್ಲೇ ಇದ್ದೀರಲ್ಲ ಮಾವ ಬಂದು 5 ನಿಮಿಷ ಆಯ್ತು. ಹೋಗಮ್ಮ, ಹೋಗಿ 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 ಬೇಕು ಹೋಗಿ. ಬಾಯ್ ಅಮ್ಮ, ಬಾಯ್. ಅಮ್ಮ ಜನನಿ ನೋಡು, ಫ್ಲಾಸ್ಕಲ್ಲಿ ಕಾಫಿ ಇದೆ, ನಿನ್ಗೆ ಫೇವ್ರೆಟ್ ಅಂತ ಹೇಳ್ಬಿಟ್ಟು ನಾನು ದಾಲು ರೋಟಿ ಮಾಡಿಟ್ಬಿಟ್ಟಿದ್ದೀನಿ. ಎಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಇಟ್ಬಿಟ್ಟಿದ್ದೀನಿ. ಯಾರ ತಂಟೆ ತಾಪತ್ರ ಇಲ್ದಂಗೆ ನೆಮ್ಮದಿಯಾಗಿ ಓದ್ಕೊಮ್ಮ. ಸರಿ ಅಪ್ಪ. ಬರಲಮ್ಮ ನಾನು. ಜೋಪನ ಬಂದೆ ಬಂದೆ. ಬಾಯ್ ಅಪ್ಪ. ಅಪ್ಪ, ನೀವೆಷ್ಟೊತ್ತಿಗೆ ಬಂದ್ರಿ? ಈಗಷ್ಟೇ ಬಂದಮ್ಮ. ಅಮ್ಮ, ಇದು ಯಾರಮ್ಮ ಬರೆದಿದ್ದು? ಗೊತ್ತಿಲ್ಲಪ್ಪ. ನಿನಗೆ ಗೊತ್ತಿಲ್ಲದ ಪುಸ್ತಕದಲ್ಲಿ ಬರೀತಾರಾ? ಹಕ್ಕಿಗಳಿಗೆ ರೆಕ್ಕೆಗಳಿರುವುದೇ ಹಾರುವುದಕ್ಕೆ, ರೆಕ್ಕೆಗಳಿರುವುದನ್ನೇ ಮರೆತರೆ ಅದು ಹಕ್ಕಿಯೇ. ಹಕ್ಕಿ ನೀನೇ ಅಂತ ಗೊತ್ತಾಯ್ತು, ಆದರೆ ಈ ಹಕ್ಕಿ ಮೇಲೆ ಕನಿಕರ ಪಡ್ತಿರುವಂಥವ್ರು ಯಾರು ಅಂತ ಗೊತ್ತಾಗ್ಲಿವಲ್ಲಮ್ಮ. ಗೊತ್ತಿಲ್ಲಪ್ಪ. ಹೋಗ್ಲಿ ಬಿಡು, ಯಾರು ಬರೆದ್ರು ಅಂತ ಗೊತ್ತಾಗ್ಲಿಲ್ಲ. ಕಾಲೇಜಿಂದ ಹೆಂಗ್ ಬಂದಮ್ಮ ಇವತ್ತು? ಅದು ಅಪ್ಪ, ಆಟೋ ಸುಬ್ಬು ಹೇಳಿದ್ದೆ ಕರ್ಕೊಂಡು ಬಾ ಅಂತ. ಆಟೋಲ್ ಬಂದೆ ತಾನೆ? ಅಪ್ಪ, ಸುಬ್ಬು ಅಂಕಲ್ ಅದು ಆಟೋದಲ್ಲಿ ನೀನು ಬರಲಿಲ್ಲ. ಆ ರಸ್ತೆ ತುದಿಗೆ ಇವತ್ತು ಬಂದು ಬಿಟ್ಟು ಹೋದವ್ರು ಯಾರಮ್ಮ? ಅವ್ರು ಯಾರು ಗೊತ್ತಿಲ್ವಾ? ಯಾರು ಹೇಳು. ಫ್ರೆಂಡಪ್ಪ. ಎಲ್ಲ ಹೇಳಾಯ್ತು. ಈಗ ನೀವೇನು ಕ್ರಮ ತಗೋತೀರಿ ಅದನ್ನು ಹೇಳಿ. ಬರೆದವನು ಯಾರು ಅಂತ ಕಂಡು ಹಿಡಿದು ಶಿಕ್ಷೆ ಕೊಡಿ. ಪೋಲಿ ಹುಡುಗರಿಗೆಲ್ಲ ಭಯ ಹುಟ್ಟಬೇಕು, ಹಾಗೆ ಮಾಡಿ ಸರ್. ಶ್ಯಾಮ್ ಸುಂದರ್ ಅವರೇ, ಇಂಥ ಚಿಕ್ಕ ಪುಟ್ಟ ವಿಷಯ ಅಲ್ಲ, ಕಾಲೇಜ್ ಮಕ್ಕಳ ನಡುವೆ ಕಾಮನ್. ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡೋದು ತುಂಬಾನೇ ಕಷ್ಟ ಸರ್. ಏನ್ ಸರ್ ಹೀಗೆ ಹೇಳ್ಬಿಟ್ರಿ? ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳ ನಡುವೆ ಏನ್ ನಡೆದ್ರು ಅದನ್ನು ನಿರ್ಲಕ್ಷ್ಯ ಮಾಡ್ತೀರಾ? ಕಾಲೇಜ್ ಅದಕ್ಕೆ ವಿದ್ಯಾಭ್ಯಾಸಕ್ಕೆ, ಅದನ್ನು ಬಿಟ್ಟು ಏನ್ ನಡೆದ್ರು ತಪ್ಪೇ. ಅರ್ಥ ಆಯ್ತು ಬಿಡಿ. ನಿಮ್ಮ ಕೈಲಿ ಏನೂ ಆಗೋದಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ಅದನ್ನೇ ಬರವಣಿಗೆಯಲ್ಲಿ ಬರ್ಕೊಡಿ. ಸರ್, ಇಷ್ಟು ಚಿಕ್ಕ ವಿಷಯಕ್ಕೆ ರೈಟಿಂಗಲ್ಲೆಲ್ಲ ಯಾಕೆ ಸರ್? ಅದರಿಂದ ಏನು ಯೂಸ್ ಇಲ್ಲ ಸರ್. ಸರಿ ಬಿಡಿ, ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅಯ್ಯೋ ಸರ್, ಕೂತ್ಕೊಳ್ಳಿ ಸರ್, ಕೋಪ ಮಾಡ್ಕೋಬೇಡಿ, 1 ನಿಮಿಷ ಕೇಳಿ. ನಿಮಗೆ ಯಾಕೆ ನನ್ನ ಕಳವಳ ಅರ್ಥ ಆಗ್ತಾ ಇಲ್ಲ? ನನ್ನ ಮಗಳು ಕಾಲೇಜ್ ವತಿಯಿಂದ ಅದೆಷ್ಟು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಕಾಲೇಜ್ ಕೀರ್ತಿ ತಂದಿದ್ದಾಳೆ. ಹೀಗೆ ಓದುವಂತಹ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ವಿಚಾರದಲ್ಲಿ ನೀವು ಇಷ್ಟು ಅಸಡ್ಡೆಯಾಗಿ ನಡ್ಕೊಳ್ತೀರಿ ಅಂತಂದ್ರೆ ಹೀಗೇನಾ? ನೀವು ಭವಿಷ್ಯದ ಪ್ರಜೆಗಳನ್ನ ರೂಪಿಸ್ತಿರುವಂಥದ್ದು. ಬರೀ ಪುಸ್ತಕದಲ್ಲಿರೋದನ್ನು ಕಲಿಸೋದಷ್ಟೇ ನಿಮ್ಮ ಜವಾಬ್ದಾರಿನಾ? ಮಕ್ಕಳಿಗೆ ಒಳ್ಳೆ ನಡತೆಯನ್ನು ಹೇಳ್ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಅಲ್ಲ.
ಹೆಣ್ಮಕ್ಳಿಗೆ ಗೌರವನೂ ಕೊಡದಿರುವಂಥ ವಿದ್ಯಾರ್ಥಿಗಳು ಈ ಹೆಸರಾಂತ ಕಾಲೇಜ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ನೀವು ಕೊಡೋ ಶಿಕ್ಷಣದ ಗುಣಮಟ್ಟ ಎಷ್ಟು ಅಂತ ಅರ್ಥ ಆಗೋಲ್ಲ. ಸರ್ 2 ವರ್ಷದಿಂದ ಜನನಿ ಇದೇ ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಯಾವತ್ತೂ ಹೀಗಾಗಿರ್ಲಿಲ್ಲ ಅಲ್ವಾ ಸರ್? ಅದನ್ನೇ ನಾನು ಹೇಳ್ತಿರೋದು. ಇಷ್ಟು ವರ್ಷ ನಡೆಯದ ಘಟನೆ ಈಗ ಯಾಕೆ ಆಗ್ತಾ ಇದೆ? ಅದಕ್ಕೆ ಏನು ಕಾರಣ? ಅದು ಕಾಲೇಜಿನ ಆವರಣದಲ್ಲೇ ಆಗಿದೆ. ಇದಕ್ಕೇನು ಹೇಳ್ತೀರಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಜನನಿ ಬುಕ್ಕಲ್ಲಿ ಅದನ್ನು ಬರ್ದಿದ್ದು ನಾನೇ ಸರ್. ಯಾವುದೇ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಬರ್ದಿಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ಬರ್ದಿತ್ತು ಅಷ್ಟೇ. ಐ ಆಮ್ ಸಾರಿ. ಓ, ಇದು ಬೇರೆ. ಕಾಲೇಜಿನ ಆವರಣದಲ್ಲಿ ಒಬ್ಬ ತಪ್ಪು ಮಾಡ್ತಾನೆ, ತುಂಬ ಧೈರ್ಯದಿಂದ ಪ್ರಿನ್ಸಿಪಲ್ ರೂಮ್ ಮುಂದೆ ನಾನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾನೆ. ಏನು ತೋರಿಸುತ್ತೆ ಇದು? ಮಕ್ಕಳನ್ನ ನೀವು ಎಷ್ಟು ಸ್ವಚ್ಛಂದವಾಗಿರೋದು ಬಿಡ್ತೀರಿ ಅಂತ ಅಲ್ವಾ? ನೋಡಿ ಸರ್, ನನ್ನ ಮಗಳು ಓದಿ ಸಾಧಿಸಬೇಕು. ನಿಮ್ಮದು ಹೆಸರಾಂತ ಕಾಲೇಜು, ತುಂಬ ಚೆನ್ನಾಗಿ ಪಾಠ ಮಾಡ್ತೀರಿ ಅಂತ ಹೇಳಿ ನನ್ನ ಮಗಳು ಕರ್ಕೊಂಬಂದಿಲ್ಲಿ ಸೇರಿಸ್ತೆ. ಆದರೆ ಇಲ್ಲಿ ಮೂಲಭೂತವಾಗಿ ಕಾಣಿಸಬೇಕಾದಂಥ ಶಿಸ್ತೇ ಇಲ್ವಲ್ಲ. ಸರ್, ಏನು ಹೇಳ್ತಿದ್ದೀರಾ? ಸರಿಯಾಗಿ ಹೇಳ್ತಿದ್ದೀನಿ. ಓದೋ ಮಕ್ಕಳಿಗೆ ಬೇರೆಯವ್ರ ಪುಸ್ತಕದಲ್ಲಿ ಬೇರೆ ಬರೆಯೋದನ್ನ ಅವಶ್ಯಕತೆ ಏನಿದೆ? ಅದರಲ್ಲೂ ತಪ್ಪು ಮಾಡಿದೀನಿ ಅಂತ ಹೇಳ್ಕೊಂಡ್ ಬಂದವನಿಗೆ ಅವ್ನ ಬೈಕ್ ಬುದ್ಧಿ ಹೇಳಿದ್ಬಿಟ್ಟು ನನ್ನ ಕೇಳ್ತಿದ್ದೀರಾ? ಸರ್, ಗೌತಮ್ ತುಂಬಾ ಒಳ್ಳೆ ಹುಡುಗ ಸರ್. ಮೊನ್ನೆ ಜಾವ್ಗಲ್ ಸರ್ನ ಭೇಟಿ ಮಾಡೋದಕ್ಕೆ ತುಮಕೂರಿಗೆ ಹೋದಾಗ ಅವನೊಬ್ಬನೇ ಜನನಿನ ಸೇಫಾಗಿ ಕರ್ಕೊಂಡ್ಬಂದ ಸರ್. ನನಗೆ ಯಾವ ಹುಡುಗನಿಗಂತ ಪುರಾಣ ಬೇಕಾಗಿಲ್ಲ. ನೀವು ಏನು ಕ್ರಮ ತಗೊಳ್ತೀರಿ ಅದನ್ನು ಹೇಳಿ. ಸರ್, ವಿಷಯ ಈಗಷ್ಟೇ ನಮ್ಮ ಗಮನಕ್ಕೆ ಬಂದಿದೆ, ಸ್ವಲ್ಪ ಸಮಯ ಕೊಡಿ. ಸಾಕ್ಷ್ಯ ನಿಮ್ಮ ಕಣ್ಮುಂದೆ ಇದ್ರು, ತಪ್ಪು ಮಾಡ್ದು ಅಂತ ತಪ್ಪು ಒಪ್ಕೊಂಡಿದ್ರು ನಿಮಗೆ ಸಮಯ ಬೇಕು. ನೋಡಿ, ನನಗೆ ನೀವು, ನಿಮ್ಮ ಕಾಲೇಜು, ನಿಮ್ಮ ಖ್ಯಾತಿ ಇದ್ರ ಜೊತೆ ಸಂಬಂಧ ಇಲ್ಲ. ನನ್ನ ಮಗಳ ವಿಷಯ ಮಾತ್ರ ನನಗೆ ಮುಖ್ಯ. ಅವಳು ಓದೋದನ್ನ ಬಿಟ್ಟು ಬೇರೆ ಕಡೆ ಅವಳ ಮನಸ್ಸು ಡೈವರ್ಟ್ ಆಗುವಂತ ಘಟನೆ ನಡೆದ್ರೆ ನಾನು ಬೇರೆ ರೀತಿ ಕ್ರಮ ತಗೋಬೇಕಾಗುತ್ತೆ. ಸರ್, ಸರ್ ಪ್ಲೀಸ್ ಸರ್, ನಿಮಿಷ ನಿಂತ್ಕೊಳ್ಳಿ ಸರ್. ಅಪ್ಪ, ತುಮಕೂರಿಗೆ ಹೋದ ವಿಷಯ ನನ್ನ ಮನೇಲಿ ಹೇಳ್ಬೇಕು ಅಂತಿದ್ದೆ ಅಪ್ಪ. ಆದ್ರೆ ನನಗೆ ಹೇಗೆ ಹೇಳ್ಬೇಕು ಅಂತ ಮಾತಾಡೋಣಪ್ಪ. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್, ನಿಮಿಷ ನಿಂತ್ಕೊಳ್ಳಿ ಸರ್. ಸರ್ ಒಂದು ನಿಮಿಷ ನಾನು ಏನೋ ಸ್ವಲ್ಪ ಸಲಿಗೆ ಕೊಟ್ಟರು ತಲೆಯಲ್ಲಿ ಕೂರಕ್ಕೆ ಬರ್ತೀಯಾ? ನಿಮ್ಮನ್ನೆಲ್ಲ ಮನೆಯೊಳಗೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಏನದು? ಹಕ್ಕಿಗಳಿಗೆ ರೆಕ್ಕೆ ಇರೋದೆ ಹಾರೋದಕ್ಕೆ. ಏನು ಕವಿತೆ ಹೇಳಿ ಹೀರೋಗ ಕೊಟ್ಟಿದ್ಯಾ? ನನಗೆ ಗೊತ್ತು, ಹುಡುಗಿಯರನ್ನ ಪಟಾಯಿಸೋದು, ಆಮೇಲೆ ಪಾಲಕರನ್ನ ಪಾತಕಿಗಳ ಹಾಗೆ ಬಿಂಬಿಸೋದು, ಆಮೇಲೆ ಅವ್ರ ಜೀವನ ಹಾಳು ಮಾಡಿಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಸುತ್ತಾಡೋದು. ಸರ್ ಹಾಗೆಲ್ಲ ಏನಿಲ್ಲ ಸರ್. ಹಾಗೆಲ್ಲ ಅಂದಿದ್ರೆ ತುಮಕೂರು ಹೋಗಿ ವಿಷಯ ಯಾಕೆ ಮುಚ್ಚಿಟ್ಟೆ? ಈಗ ಮಾತು ಕೇಳಿ ಅಂತ ಹೇಳ್ತಿದ್ಯಾ? ಅಷ್ಟು ಸಾಚ ಆಗಿದ್ರೆ ಒಂದು ಕರೆ ಮಾಡಿ ಒಪ್ಪಿಗೆ ಪಡಿತಾ ಇದೆಯಲ್ಲ. ಇವಳು ಹೇಳಕ್ಕೆ ಅಂತ ಹೊರಟಿರ್ತಾಳೆ, ಆದ್ರೆ ನೀನೇ ಬೇಡ ಅಂತ ತಡೆದಿರ್ತೀಯ. ಇಲ್ಲಿ ನೋಡು, ನನ್ನ ಮಗಳು ಏನಂತ ನನಗೆ ಗೊತ್ತು, ನಿಮ್ಮಂಥವ್ರ ಬುದ್ಧಿ ಏನಂತೂ ಚೆನ್ನಾಗಿ ಗೊತ್ತು. ಒಂದು ವಿಷಯ ತಿಳ್ಕೊ, ನೀನು ಬರ್ದಿರೋ ಥರ ಹಕ್ಕಿ ಅಲ್ಲ ಅವಳು. ಮಳೆ ಮೋಡಕ್ಕೆ ಹೆದರಿ ಗುಂಪಲ್ಲಿ ಹಾರೋ ಹಕ್ಕಿ ಅಳಲ್ಲ ಅವಳು. ಮೋಡಕ್ಕಿನ್ನ ಮೇಲೆ ಹಾರೋ ಗಿಡಗ ನನ್ನ ಮಗಳು. ಅವಳು ಹಾರೋ ಎತ್ತರ, ಆ ಸ್ತರ, ಅವಳ ಗುರಿ ಬೇರೆ ಇದೆ. ಆ ಗುರಿ ಅವಳು ಸ್ವಂತದ್ದು ಆಗಿರ್ಬೇಕಲ್ವಾ ಸರ್? ಏಯ್, ನನ್ನ ಮಗಳಿಗೆ ಹೇಳಕ್ಕೆ ನೀನು ಯಾರು? ಫ್ರೆಂಡ್ ಸರ್. ಅವಳು ಒಳ್ಳೇದಕ್ಕೋಸ್ಕರ. ಒಂದು ವಿಷಯ ಕೇಳ್ತೀನಿ, ನಿನ್ನ ಜೀವನದಲ್ಲಿ ಖುಷಿ ಕೊಟ್ಟ ಕ್ಷಣ ಯಾವುದೋ? ಮಾತಾಡು. ಸರಿ,
ನಿಮ್ಮ ಜೀವನವನ್ನೇ ಕಾಡಿದ ತುಂಬ ದುಃಖದ ಘಟನೆ ಅಂತ ಹೇಳಿ ನೋಡೋಣ. ನನ್ನ ತಾಯಿ ಸಾವು ಸರ್.